ನಮಸ್ಕಾರ ಎಲ್ಲರಿಗೂ ಅಮೃತ ಲಾಗ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಇವತ್ತಿನ ಅಡುಗೆಗೆ ಪಪ್ಪು ಅಂದರೆ ಪಾಲಕ್ ತುಂಬಾ ಇತ್ತು, ಸೊ ಹೀಗಾಗಿ ಪಪ್ಪು ಸಾಂಬಾರು ಮಾಡ್ಕೊಂಡಿದ್ದೀನಿ. ಪಪ್ಪು ಅಂದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪನ್ನು ಹಾಕಿ ಸ್ವಲ್ಪ ಟೊಮೆಟೊವನ್ನು ಹಾಕಿ ಪಪ್ಪು ಅಂತ ಮಾಡ್ಕೊತೀವಿ. ಅದಾದ ನಂತರ ಅನ್ನ ಅಥವಾ ರೈಸು ಮತ್ತು ಬದನೆಕಾಯಿ ಪಲ್ಯ ಹಾಗೂ ಸ್ವೀಟನ್ನು ಕೂಡ ರೆಡಿ ಮಾಡಿದ್ದೆ. ಇದಾಗಿತ್ತು ನಂದು ಇವತ್ತಿಂದು ಲಂಚ್ ಪ್ರಿಪ್ರೇಷನ್ನು. ನಾನು ಇವತ್ತಿನ ಟಾಪಿಕ್ ಏನು ಮಾತಾಡ್ತಾ ಇದ್ದೀನಿ ಅಂದರೆ, ಅಡುಗೆ ಮಾಡ್ತಾ ಸ್ವಲ್ಪ ಟಾಪಿಕನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಥವಾ ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಂಡೀನಿ. ಇವತ್ತಿನ ಟಾಪಿಕ್ ಬಂದುಬಿಟ್ಟು, ನಾವು ಹೌಸ್ ವೈಫ್ ಅಂದರೆ ನಮ್ಮದು ಪ್ರತಿನಿತ್ಯದ ಕೆಲಸ ಏನಿರುತ್ತೆ, ಮನೆ ಕೆಲಸ ಅಂದರೆ ಕಸ ಗುಡಿಸೋದಾಗಿರ್ಬೋದು, ಪಾತ್ರೆ ತಿಕ್ಕೋದಾಗಿರ್ಬೋದು, ಅದಾದ ನಂತರ ಪ್ರತಿಯೊಬ್ಬರಿಗೂ ಟಿಫನ್ ರೆಡಿ ಮಾಡಿಕೊಡೋದು, ಆಮೇಲೆ ಮಧ್ಯಾಹ್ನ ಆದರೆ ಮಧ್ಯಾಹ್ನದ ಊಟಕ್ಕೆ ಅಡುಗೆಯನ್ನು ರೆಡಿ ಮಾಡೋದು, ಹಾಗೂ ಸಾಯಂಕಾಲ ಅಂದರೆ ಸಾಯಂಕಾಲ ಟೀ ಮತ್ತು ಸ್ನ್ಯಾಕ್ಸು, ಮತ್ತು ರಾತ್ರಿ ಇಷ್ಟೇ. ಕೆಲವೊಬ್ರು ಜೀವನ ಇಷ್ಟೇ ಆಗಿರ್ತದೆ, ಇನ್ಕ್ಲೂಡಿಂಗ್ ಮೀ. ನಂದು ಕೂಡ ಇಷ್ಟೇ. ನಾನು ಕೂಡ ಹೌಸ್ ವೈಫು, ಸೊ ನಂದು ಕೂಡ ಇಷ್ಟೇ ಜೀವನ ಅಂತಂದು ಅನ್ಕೋಬಾರ್ದು. ಸೊ ನಾವು ಇದನ್ನು ಬಿಟ್ಟು ಏನಾದರೂ ಅಚೀವ್ಮೆಂಟ್ ಮಾಡಬೇಕು. ಅಂದರೆ ಹಿಂದಿನ ಕಾಲದಲ್ಲಿ ಇತ್ತದ ಆ ಪದ್ಧತಿ, ಹೆಣ್ಮಕ್ಳಾದರೆ ಮನೆ ಕೆಲಸ ಮಾಡಿಕೊಂಡು ಇರಬೇಕು ಅಂತಂದು. ನಾನು ಹೇಳಿಕ್ಕೆ ಬರುವಂತಹ ಒಂದು ಟಾಪಿಕ್ ಏನಂತಂದ್ರೆ, ಈಗ ಬರೀ ಮನೆ ಕೆಲಸ, ಅಡುಗೆ ಕೆಲಸ ಇಷ್ಟೇ ಅಲ್ಲ ನಮ್ಮ ಜೀವನ. ನಾವು ಏನಾದರೂ ಅಚೀವ್ಮೆಂಟ್ ಮಾಡಬೇಕು. ವರ್ಕ್ ಫ್ರಮ್ ಹೋಮ್ ಏನಾದರೂ ಮನೆಯಿಂದನೇ ನಮ್ಮಲ್ಲಿ ಎಷ್ಟೊಂದು ಟ್ಯಾಲೆಂಟ್ ಇರ್ತದೆ. ಅಂದರೆ ಗೆಸ್ ಮಾಡಿರಿ, ನಾವು ಮನೆ ಕೆಲಸನ ಎಲ್ಲ ನಿಭಾಯಿಸ್ಕೊಂಡು ಹೋಗ್ತೀವಿ ಅಂತಂದ್ರೆ ನಮ್ಮಲ್ಲಿ ಎಷ್ಟು ಸ್ಟ್ರೆಂತ್ ಇರ್ತದೆ, ಎಷ್ಟು ಶಕ್ತಿ ಇರ್ತದೆ, ಎಷ್ಟೊಂದು ಟ್ಯಾಲೆಂಟ್ ಇರ್ತದೆ. ಮಲ್ಟಿ ಟಾಸ್ಕಿಂಗ್ ನಮ್ಮದು. ಅದು ಬೇರೆ ಮಗು ಆದಮೇಲೆ ಆ ಮಗುನ ಪಾಲನೆ ಪೋಷಣೆ ಮಾಡುವುದಾಗಿರ್ಬೋದು, ಪ್ರತಿಯೊಬ್ಬರನ್ನ ಕೇರ್ ಮಾಡುವುದಾಗಿರ್ಬೋದು, ಅಂದರೆ ಅಡುಗೆ ಮಾಡಿ ಇಡೋದಾಗಿರ್ಬೋದು, ಎಷ್ಟು ನಮ್ಮ ಮೇಲೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಆಮೇಲೆ ನಮಗೆ ಇಷ್ಟೆಲ್ಲ ಮಾಡಲಿಕ್ಕೆ ಶಕ್ತಿ ಬೇಕು, ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗಬೇಕಂತಂದ್ರೆ ಫಸ್ಟ್ ನಮ್ಮ ಬಗ್ಗೆ ನಾವು ಕೇರ್ ತಗೋಬೇಕು. ಆಮೇಲೆ ನಮ್ಮ ಆರೋಗ್ಯದ ಬಗ್ಗೆ ನಾವು ಕಾಳಜಿ ವಹಿಸಬೇಕು. ಅದು ಬೇರೆ ಈ ಜಾಯಿಂಟ್ ಫ್ಯಾಮ್ಲಿಯಲ್ಲಿ ಕೆಲಸ ತುಂಬಾ ಜಾಸ್ತಿ ಇರುತ್ತೆ. ಕೆಲವೊಬ್ಬರು ಅವಿಭಕ್ತ ಕುಟುಂಬದಲ್ಲಿ, ಕೆಲವೊಬ್ಬರು ವಿಭಕ್ತ ಕುಟುಂಬದಲ್ಲಿ ಇರ್ತಾರೆ. ಇನ್ನು ಜಾಯಿಂಟ್ ಫ್ಯಾಮ್ಲಿ ಅಂದರೆ ಕೆಲಸ ಸ್ವಲ್ಪ ಜಾಸ್ತಿನೇ ಇರ್ತದೆ. ಸೊ ಈ ಟೈಮಲ್ಲಿ ನಮಗೆ ನಾವು ಕೇರ್ ಮಾಡಿಕೊಂಡು, ನಮ್ಮ ಆರೋಗ್ಯವನ್ನು ನಾವು ನೋಡಿಕೊಂಡು, ಎಲ್ಲ ಕೆಲಸವನ್ನು ಆ್ಯಕ್ಟಿವ್ ಆಗಿ ಮಾಡಿಕೊಂಡು ನಾವು ಹೋಗಬೇಕಾಗ್ತೈತಿ. ಅದಕ್ಕೆ ನಾವು ಏನು ಮಾಡಬೇಕಂದ್ರೆ ಸದಾ ಯಾವಾಗಲೂ ನಾವು ಸಂತೋಷವಾಗಿರ್ಬೇಕು. ನಾನು ಯಾಕೆ ಈ ಒಂದು ಕೆಲವೊಂದಿಷ್ಟು ಪಾಯಿಂಟ್ಸನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಮನೆ ಅಂದಮೇಲೆ ಕೆಲವೊಂದಿಷ್ಟು ಮಾತುಗಳು ನಮ್ಮ ಮನಸ್ಸಿಗೆ ನೋವಾಗುವಂಥವು ಇದ್ದೇ ಇರ್ತೈತಿ. ಹೌಸ್ ವೈಫಿಗೆ ಇದು ತಪ್ಪಿದ್ದಲ್ಲ, ಪ್ರತಿಯೊಂದು ಹೌಸ್ ವೈಫಿಗೂ ಇದು ಅರ್ಥ ಆಗುತ್ತೆ. ಸೊ ನಾವು ಅದನ್ನು ಯಾವ ರೀತಿ ಎಕ್ಸೆಪ್ಟ್ ಮಾಡ್ಬೇಕಂತಂದ್ರೆ, ಅದನ್ನು ನಾವು ಫುಲ್ ಡೀಪಾಗಿ ತೊಗೋಬಾರ್ದು. ಯಾಕಂದ್ರೆ ಅದು ನಮ್ಮ ಹೆಲ್ತ್ ಮೇಲೆ ಎಫೆಕ್ಟ್ ಆಗ್ತೈತಿ. ಸೊ ಹೀಗಾಗಿ ನಾವು ಅದನ್ನು ನೆಗ್ಲೆಕ್ಟ್ ಮಾಡಬೇಕು. ಕೆಲವೊಂದಿಷ್ಟು ಮಾತುಗಳು ಹರ್ಟ್ ಆಗಿರ್ತಾವೆ, ಅದು ನನಗೆ ಗೊತ್ತಾಗ್ತೈತಿ. ಆದರೆ ಕೆಲವೊಂದಿಷ್ಟು ಮಾತುಗಳನ್ನು ನಾವು ಡೀಪಾಗಿ ತೊಗೋಬಾರ್ದು. ಇನ್ ಕೇಸ್ ನಾವು ಡೀಪಾಗಿ ತೊಗೊಂಡು ನಮಗೆ ಹೆಲ್ತ್ ಮೇಲೆ ಎಫೆಕ್ಟ್ ಆದರೆ ನೋ ಒನ್ ಕೇರ್ಸ್, ನಮಗೆ ಯಾರೂ ಕೇರ್ ಮಾಡೋಂಗಿಲ್ಲ. ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡ್ಕೋಬೇಕು. ನಮ್ಮ ಮೇಲೆ ನಮ್ಮ ಮಕ್ಕಳು ಅವಲಂಬಿತವಾಗಿರ್ತಾವೆ. ಸೊ ಅವ್ರ ಸಲುವಾಗಿರ ನಾವು ಸಂತೋಷವಾಗಿರ್ಬೇಕು. ಇದು 1ನೇ ಪಾಯಿಂಟ್. 2ನೇ ಪಾಯಿಂಟ್ ಏನು ಹೇಳ್ತೀನಿ ಅಂದರೆ, ಯದ್ಭವಂ ತದ್ಭವತಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಮನಸ್ಸಿನಲ್ಲಿ ಯಾವ ರೀತಿ ಆಲೋಚನೆಯನ್ನು ಮಾಡ್ತೀವಲ್ಲ, ಅದೇ ರೀತಿ ನಮಗೆ ನಮ್ಮ ಜೀವನ ಸಾಗ್ತಾ ಹೋಗುತ್ತೆ. ನಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕವಾಗಿ ನಾವು ಯೋಚನೆಯನ್ನು ಮಾಡ್ತಾ ಹೋದ್ರೆ ನಮ್ಮ ಜೀವನವೂ ಕೂಡ ನಕಾರಾತ್ಮಕವಾಗಿ ಸಾಗುತ್ತೆ. ಸೊ ನಾವು ನಮ್ಮ ಲೈಫನ್ನು ಇದೇ ಒಂದು ಅವರು ಹಿಂಗಂದರು ಇವರು ಹಿಂಗಂದರು ಅದೇ ಚಿಂತೆಯೊಳಗೆ ನಮ್ಮ ಜೀವನ ಸಾಗಿಸಿದ್ರೆ ನಮ್ಮ ಜೀವನ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಏನು ಅನ್ನಿಸ್ತದೆ, ನಾವೇನು ಮಾಡಿದ್ವಿ, ಹೌದಾ, ನಾವೇನೂ ಮಾಡಲಿಲ್ಲಲ್ಲ, ಇಷ್ಟೇ ಆಯಿತು ಜೀವನ, ಅದೆಲ್ಲ ದೂರ ಆಯಿತು. ನಮ್ಮ ತಾಯಿಯವರ ಅಂದ್ರೆ ಹಿಂದಿನ ಕಾಲದಲ್ಲಿ ಆ ಒಂದು ಪದ್ಧತಿ ಇತ್ತು, ಮನೆ ಕೆಲಸ ಮಾಡಿ ಅವ್ರಿಗೆ ಸುಸ್ತಾದರೂ ಕೂಡ ಯಾರೂ ಕೇರ್ ಮಾಡ್ತಾ ಇರಲಿಲ್ಲ.
ಸೊ ಅವ್ರು ಫೈನಲಿ ಕೆಲವೊಂದು ಸಲ ಬೇಸರ ಆದಾಗ ಅನ್ನೋರು ಇಷ್ಟೇ ಆಯಿತು ಜೀವನ ಅಂತ. ಸೊ ನಮ್ಮದು ಜೀವನ ಕೂಡ ಅಷ್ಟೇ ಆಗಬಾರ್ದಲ್ಲ. ಸೊ ನಾನು ಕೆಲವೊಂದಿಷ್ಟು ಪಾಯಿಂಟ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇದು ಕೆಲವೊಬ್ಬರಿಗೆ ಸರಿ ಅನ್ನಿಸ್ಬೋದು, ಕೆಲವೊಬ್ಬರಿಗೆ ಇದು ತಪ್ಪಾಗಿಯೂ ಕೂಡ ಕಾಣಿಸ್ಬೋದು. ಸರಿ ಅನಿಸಿದರೆ ಸರಿ ಅಂತ ಕಮೆಂಟ್ ಮಾಡಿ. ಅದಾದ ನಂತರ ನಾನು ಹೇಳಿದ್ನಲ್ಲ, ನಕಾರಾತ್ಮಕ ಆಲೋಚನೆಗಳನ್ನು ಮಾಡುವುದನ್ನೇ ಬಿಟ್ಬಿಡಬೇಕು. ಸೊ ಇಟ್ ಎಫೆಕ್ಟ್ ಆನ್ ಅವರ್ ಹೆಲ್ತ್. ಇದು ನಮ್ಮ ಜೀವನದ ಮೇಲೆ ಎಫೆಕ್ಟ್ ಆಗ್ತೈತಿ. ಸೊ ಆದಷ್ಟು ನಾವೇನು ಮಾಡಬೇಕು, ಸಕಾರಾತ್ಮಕ ಆಲೋಚನೆಯನ್ನು ಮಾಡ್ತಾ ನಮ್ಮ ಜೀವನವನ್ನು ಸಾಗಿಸ್ಬೇಕು. ಆಮೇಲೆ ಕೆಲವೊಬ್ಬರು ಯಾವ ರೀತಿ ಇರ್ತಾರೆ ಅಂದ್ರೆ, ನನ್ನ ಜೀವನದಾಗ ಈ ಥರ ಪ್ರಾಬ್ಲಮ್ ಐತಿ, ಆ ಥರ ಪ್ರಾಬ್ಲಮ್ ಐತಿ ಅಂತಂದು. ನನ್ನ ಜೀವನದಾಗೂ ಪ್ರಾಬ್ಲಮ್ ಅದಾವೆ, ಎಲ್ಲರ ಜೀವನದಾಗೂ ಪ್ರಾಬ್ಲಮ್ ಇದ್ದೇ ಇರ್ತಾವೆ. ಆ ಪ್ರಾಬ್ಲಮ್ ಅಂತ ತಿಳ್ಕೊಂಡ್ರೆ ಅದು ಮತ್ತಷ್ಟು ನಮಗೆ ಬೆಟ್ಟದಷ್ಟು ಆಗ್ತದೆ. ಸೊ ಹೀಗಾಗಿ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಟ್ರೀಟ್ ಮಾಡಿ ಅದಕ್ಕೆ ಸೊಲ್ಯೂಷನ್ ತೊಗೋಬೇಕೇ ಹೊರತು ನಾವು ಅದನ್ನು ಚಿಂತೆಯನ್ನು ಮಾಡಿಕೊಂಡು ಕೂಡಬಾರ್ದು. ಸೊ ಹೌಸ್ ವೈಫು ಕೆಲವೊಬ್ಬರು ಇರ್ತಾರೆ, ಅಂದರೆ ಮನೆ ಕೆಲಸ ಮಾಡ್ತಾ ನನ್ನ ಜೀವನ ಇಷ್ಟೇ ಆಯಿತು. ಆಮೇಲೆ ಹೌದು, ಅವ್ರು ಮಾಡೋದು ಕರೆಕ್ಟು, ಯಾರೂ ಅವ್ರ ಬಗ್ಗೆ ಸರಿಯಾಗಿ ಕೇರ್ ಮಾಡೋಂಗಿಲ್ಲ. ಸೊ ಅಂಥವ್ರಿಗೆ ನಾನು ಹೇಳುವಂತಹ ಒಂದು ಸ್ಮಾಲ್ ಟಿಪ್ಸ್ ಏನಪ್ಪ ಅಂತಂದ್ರೆ, ಪಾಸಿಟಿವ್ ಆಗಿ ಇರಲಿಕ್ಕೆ ನಾವು ಕಲಿಬೇಕು ಫಸ್ಟು. ಆಮೇಲೆ ನಾನು ಹೇಳ್ದಂಗೆ ಯದ್ಭವಂ ತದ್ಭವತಿ. ನಾವು ಯಾವ ರೀತಿ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತೀವಿ ಅದೇ ರೀತಿ ನಮಗಾಗುತ್ತೆ. ಆದಷ್ಟು ಯಾರೋ ನಮಗೇನೋ ಅಂದರೂ ಕೂಡ ನಾವು ಅದಕ್ಕೆ ಆದಷ್ಟು ರಿಯಾಕ್ಟ್ ಮಾಡೋದನ್ನು ಕಡಿಮೆ ಮಾಡಬೇಕು. ಅವರು ಏನೋ ಅಂದ್ರಲ್ಲ, ಓಕೆ, ಲೆಟ್ ಇಟ್ ಬಿ. ಅವ್ರು ಅಂದಿದ್ದು ಆ ಕರ್ಮ, ಅದಕ್ಕೆ ಅವ್ರಿಗೆ ಕರ್ಮ ಏನು ಅನ್ನೋದು ಅವರಿಗೆ ತಿಳಿಸ್ಕೊಡ್ತದೆ. ಸೊ ಹೀಗಾಗಿ ಅದ್ರ ಬಗ್ಗೆ ಜಾಸ್ತಿ ವಿಚಾರ ಮಾಡಲಿಕ್ಕೆ ಹೋಗಬಾರ್ದು. ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಂಡು ಚೆನ್ನಾಗಿ ಇರಲಿಕ್ಕೆ, ಸಂತೋಷವಾಗಿ ಇರಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ನೀವೇ ನೋಡ್ತಾ ಇರ್ಬೋದು, ನಾನು ಆಲ್ಮೋಸ್ಟ್ ಎಲ್ಲ ಅಡುಗೆಯನ್ನು ಮುಗಿಸ್ಕೊಂಡು ಫೈನಲಿ ಕ್ಲೀನಿಂಗ್ ಕೆಲಸವನ್ನು ಮಾಡ್ತಾಯಿದ್ದೀನಿ. ನಾನು ಕೂಡ ಸ್ಟಾರ್ಟಿಂಗ್ ಡೇಸಲ್ಲಿ ಒಂದೊಂದು ಸಲ ಬೇಜಾರಾಗೋದು, ಇಷ್ಟು ಎಜುಕೇಟೆಡ್ ಆಗಿ ಏನಪ್ಪ ಇದು ಸಿಚುವೇಶನ್ನು ಅಂತಂದು. ಬಟ್ ಇಟ್ಸ್ ಓಕೆ, ಆ ಒಂದು ಟೈಮ್ ಹಂಗಿರ್ತದೆ. ನಾವು ಅದನ್ನು ಕ್ರಾಸ್ ಮಾಡಿ ಮುಂದುವರಿಲೇಬೇಕು. ಜೀವನದಲ್ಲಿ ಯಾವುದೇನು ಬರ್ತದೆ ಅದನ್ನು ನಾವು ಆಕ್ಸೆಪ್ಟ್ ಮಾಡಿಕೊಂಡು ಮುಂದೆ ಸಾಗಲೇಬೇಕು. ಹೌದಾ? ಫೈನಲಿ ನೀವೇ ನೋಡ್ತಾ ಇರ್ಬೋದು, ಎಲ್ಲ ಕ್ಲೀನಿಂಗ್ ಕೆಲಸ ಮಾಡಿಕೊಂಡು ಪಾತ್ರೆಗಳು ಇದ್ದು, ಸೊ ಪಾತ್ರೆಗಳನ್ನು ಕ್ಲೀನ್ ಮಾಡ್ತಾಯಿದ್ದೀನಿ. ನಾನು ಹೇಳಿರುವಂತಹ 4 ಪಾಯಿಂಟನ್ನು ಸಾಧ್ಯವಾದರೆ ಅಪ್ಲೈ ಮಾಡಿಕೊಂಡು ಜೀವನದಲ್ಲಿ ಆದಷ್ಟು ಸಂತೋಷವಾಗಿರಲಿಕ್ಕೆ ಟ್ರೈ ಮಾಡಿ. ನಾನು ಕೂಡ ಆ ಒಂದು 4 ಪಾಯಿಂಟನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡೇನೆ. ಬಂದಿದ್ದನ್ನು ಆಕ್ಸೆಪ್ಟ್ ಮಾಡಿಕೊಂಡು ಆದಷ್ಟು ನಮ್ಮ ಟ್ಯಾಲೆಂಟ್ ಏನಿರ್ತದಲ್ಲ, ಆ ಟ್ಯಾಲೆಂಟನ್ನು ನಾವು ಅಚೀವ್ ಮಾಡಲಿಕ್ಕೆ, ಒಂದು ಗೋಲನ್ನು ನಾವು ಅಚೀವ್ ಮಾಡಲಿಕ್ಕೆ ನಮ್ಮ ಕೈಲಿ ಎಷ್ಟಾಗ್ತದೆ ಅಷ್ಟು ಪ್ರಯತ್ನ ಪಡಲೇಬೇಕು. ಪ್ರಯತ್ನಕ್ಕೆ ಪ್ರತಿಫಲ ಆ ಭಗವಂತನಿಗೆ ಬಿಟ್ಟಿದ್ದು. ನಾನು ಹೇಳೋದಿಷ್ಟೇ, ಯಾವ ಮಾತಿಗೂ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ್ರಿ. ನಮ್ಮ ಟೈಮ್ ಚೆನ್ನಾಗಿ ಬಂತಂದ್ರೆ ಅದಕ್ಕೆ ಆ ಒಂದು ಕರ್ಮಕ್ಕೆ ಒಳ್ಳೆಯ ಪ್ರತಿಫಲ ಸಿಗ್ತದೆ ಅನ್ನೋದೊಂದು ನನ್ನ ನಂಬಿಕೆ. ನೀವು ಕೂಡ ಈ ಒಂದು 4 ಪಾಯಿಂಟನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಈ ಒಂದು 4 ಪಾಯಿಂಟ್, ಈ ಒಂದು ಟಿಪ್ಸ್ ಕೆಲವೊಬ್ಬರಿಗೆ ಇಷ್ಟ ಆಗ್ಬೋದು, ಕೆಲವೊಬ್ಬರಿಗೆ ಇಷ್ಟ ಆಗಲಿಕ್ಕಿಲ್ಲ. ದಯವಿಟ್ಟು ನಾನು ಮಾಡುವಂತಹ ಕುಕ್ಕಿಂಗ್ ರೆಸಿಪೀಸ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಆದಷ್ಟು ನಾವು ಜೀವನದಲ್ಲಿ ಪಾಸಿಟಿವ್ ಆಗಿರ್ಬೇಕು. ಹೌಸ್ ವೈಫ್ ಆಗಿರಲಿ, ವರ್ಕಿಂಗ್ ವುಮನ್ ಆಗಿರಲಿ, ಅಥವಾ ಬ್ಯಾಚುಲರ್ಸ್ ಲೈಫ್ ಆಗಿರಲಿ, ಯಾವುದೇ ಸಿಚುವೇಷನ್ನಲ್ಲಿ ನಾವು ಪಾಸಿಟಿವ್ ಆಗಿರ್ಬೇಕು. ಅಂದ್ರೆ ನಾವು ಲೈಫನ್ನು ಲೀಡ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಎಲ್ಲವನ್ನು ನೆಗೆಟಿವ್ ಆಗಿ ತೊಗೊತಾ ಹೋದರೆ ಅದು ವಾಪಸ್ ನಮಗೆ ಭಾರವಾಗಿ ಕಾಣಿಸ್ತದೆ. ಸೊ ಹೀಗಾಗಿ ಪ್ರತಿಯೊಂದನ್ನು ನಾವು ಪಾಸಿಟಿವ್ ಆಗಿ ತೊಗೊಂಡು ಹೋಗಬೇಕು. ನನಗೆ ಗೊತ್ತಾಗ್ತೈತಿ ಕೆಲವೊಂದಿಷ್ಟು ಮಾತುಗಳು, ಕೆಲವೊಬ್ಬರ ನಡವಳಿಕೆಗಳು ಎಷ್ಟು ನಮಗೆ ಬೇಸರವನ್ನು ತಂದಿರ್ತಾವೆ ಅಂತಂದು. ಬಟ್ ಏನು ಮಾಡಲಿಕ್ಕಾಗಲ್ಲ, ಅದನ್ನು ಕರ್ಮ ಕೈಗೆ ಅದನ್ನು ಕೊಡಬೇಕು. ಕರ್ಮನ ಪ್ರತಿಯೊಂದಕ್ಕೂ ಉತ್ತರ ಕೊಡ್ತದೆ. ನೀವು ಕೂಡ ಈ ಪಾಸಿಟಿವ್ ಆಗಿರಲಿಕ್ಕೆ ಟ್ರೈ ಮಾಡಿ. ನಾನು ಹೇಳಿರುವಂತಹ ಸ್ಮಾಲ್ ಟಿಪ್ಸನ್ನು ಅಳವಡಿಸ್ಕೊಳ್ಳಿ.
ನೀವೇ ಫೈನಲಿ ನೋಡ್ತಾ ಇರ್ಬೋದು ಎಲ್ಲ ಅಡುಗೆಯನ್ನು ಮುಗಿಸ್ಕೊಂಡು ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡಿದ್ದೆ. ಇದು ಆಗಿತ್ತು ನಂದು ಫೈನಲ್ ಕಿಚನ್ ಲುಕ್. ಸಾಧ್ಯ ಆದರೆ ನೀವು ಕೂಡ ಈ ಒಂದು 4 ಪಾಯಿಂಟನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸಕಾರಾತ್ಮಕವಾಗಿ ಜೀವನವನ್ನು ನಡೆಸಬೇಕಂತ ನನ್ನ ಒಂದು ಕೋರಿಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ ಬಾಯ್.